ವಿಸ್ಮಯಗಳನ್ನು ಅರಿಯುತ್ತಾ ಕೌತುಕಗಳಿಗೆ ಉತ್ತರ ಹುಡುಕುವ ಯತ್ನವೇ ವಿಜ್ಞಾನದ ತಳಹದಿ. ಭಾರತ ರತ್ನ ಡಾಕ್ಟರ್ ಸಿ.ವಿ. ರಾಮನ್ ಭಾರತ ಮಾತ್ರವಲ್ಲದೆ ವಿಶ್ವ ಕಂಡ ಅಭೂತಪೂರ್ವ ಭೌತಶಾಸ್ತ್ರಜ್ಞರಲ್ಲಿ ಒಬ್ಬರು. 28 ಫೆಬ್ರವರಿ 1928ರಲ್ಲಿ ರಾಮನ್ ಎಫೆಕ್ಟ್ನ ಅನ್ವೇಷಣೆಯ ನೆನಹಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಆಚರಿಸಿ ವಿಜ್ಞಾನ ಮತ್ತು ವೈಜ್ಞಾನಿಕ ಆಲೋಚನಾ ಲಹರಿಯನ್ನು ಉತ್ತೇಜಿಸಲಾಗುತ್ತಿದೆ. ಇದೇ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು, ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ, ಜವಾಹರಲಾಲ್ ನೆಹರು ತಾರಾಲಯದ ಅಧ್ಯಕ್ಷರು ಹಾಗೂ ಇಸ್ರೋನ ಮಾಜಿ ಅಧ್ಯಕ್ಷರೂ ಆದ ಎ.ಎಸ್. ಕಿರಣ್ ಕುಮಾರ್, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊಫೆಸರ್ ರಾಜಾ ಸಾಬ್, ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಬಿ.ಆರ್. ಗುರುಪ್ರಸಾದ್ ಮತ್ತಿತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಕಳೆಗಟ್ಟಿಸಿದರು. ಸಿ.ವಿ. ರಾಮನ್ ಅವ್ರನ್ನ ನಾವು ನೆನ್ಪು ಮಾಡ್ಕೊಳ್ಬೋದು, ಅನುಭವಿಸ್ಬೋದು ಮಾಧ್ಯಮದ ಮೂಲಕ. ನಮ್ಮ ಏನು ನಾವು ಪಾಠ ಹೇಳ್ಕೊಡ್ತಾರೆ ಅದ್ರ ಮೂಲಕ ಏನಂತಾರೆ ಸೈಂಟಿಫಿಕ್ ರಿಸರ್ಚ್ನ ಎಲ್ಲರೂ ಮಾಡಿ ಬಂದಿರ್ತಾರೆ. ಅಂಥವ್ರು ಬಂದಾಗ ಎಲ್ಲೋ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬೀಳೋದು. ನಾವೆಲ್ಲಾದ್ರೂ ನಾವು ಮಾತಾಡ್ಬೋದು ಅಷ್ಟೇ. ನನ್ನ ಇಲಾಖೆಯಲ್ಲಿ ಒಬ್ಬ ಅದನ್ನ ಬೋಸರಾಜ್ ಅವರ ಇಲಾಖೆಯವರ ಮೂಲಕ ಆಮೇಲೆ ಎಲ್ಲ ಕಡೆನೂ ಕೂಡ ಅವರು ಕೂಡ ಸ್ಪೇಸಿಗೆ ಏನು ಸ್ಪೇಸ್ ನೋಡ್ತಕ್ಕಂಥ ಅವಕಾಶಗಳು ಮತ್ತು ಅದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು. ಅದು ನೂರಾರು ಕೋಟಿಯನ್ನು ಅವರು ಕೂಡ ಖರ್ಚು ಮಾಡಿ ನಮ್ಮ ಇಲಾಖೆಗೂ ಕೂಡ ಸಾಕಷ್ಟು ಸಹಕಾರ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲೂ ಕೂಡ ಇದು ನಡೀತಾ ಇದೆ. ಆದರೆ ನೀವು ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ಬೇಕು. ನಮಗೆ ವಿದ್ಯಾಭ್ಯಾಸ ಒಂದು ಭಾಗ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇನೋವೇಟಿವ್ ಸಿಸ್ಟಮಿಗೆ ಹೋಗ್ಬೇಕಾಗ್ತದೆ. ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರಲಿಕ್ಕೆ ಬಯಸ್ತೇನೆ. ರಾಮನ್ ಎಫೆಕ್ಟ್ ಅಂತಕ್ಕಂಥ ಒಂದು ಇದನ್ನ ಈ ಪ್ರಪಂಚಕ್ಕೆ ಕೊಟ್ಟಂತ ಸರ್ ಸಿ.ವಿ. ರಾಮನ್ ಅವರ ಆ ಒಂದು ಕೊಡುಗೆಯ ನೆನಪಿನಲ್ಲಿ ಈ ದಿನಾಚರಣೆಯನ್ನ ಏನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಇಷ್ಟು ವೇಗದಲ್ಲಿ ವಿಜ್ಞಾನ ಹಲವಾರು ಬದಲಾವಣೆಗಳು, ಹಲವಾರು ಪರಿವರ್ತನೆಗಳು, ಹಲವಾರು ಸಂಶೋಧನೆಗಳು ಇವೆಲ್ಲವನ್ನ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನು ಊಹಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾಗುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಏನು ಹಿಂದೆ ಸಿ.ವಿ. ರಾಮನ್ ಅವರು ಹೇಳಿರ್ತಕ್ಕಂಥ ಒಂದು ಮಾತು, ದ ಎಸೆನ್ಸ್ ಆಫ್ ಸೈನ್ಸ್ ಈಸ್ ಇಂಡಿಪೆಂಡೆಂಟ್ ಥಿಂಕಿಂಗ್, ಹಾರ್ಡ್ ವರ್ಕ್ ಅಂಡ್ ನಾಟ್ ಎಕ್ವಿಪ್ಮೆಂಟ್. ಏನಿದೆ ನಾವು ಸ್ವಂತ ಆಲೋಚನೆಯನ್ನು ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಎಲ್ಲರೂ ಹೇಳ್ತಾ ಇದ್ರು ವೈ ಅಂತಕ್ಕಂಥ ಪ್ರಶ್ನೆ. ಯಾವುದನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳದೆ ಇರ್ತಕ್ಕಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಇವತ್ತು ಈ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಎಚ್ ನರಸಿಂಹಯ್ಯನವ್ರನ್ನ ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಅವರು ನ್ಯಾಷನಲ್ ಕಾಲೇಜ್ನಲ್ಲಿ ಸೈನ್ಸ್ ಫೋರಮ್ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿ ಬಹುಶಃ ಪ್ರತಿ ವಾರ ಅದು ನಡೀತದೆ. ಇದುವರೆಗೂ ಬಹುಶಃ ಅದು ನಿಂತಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ರೀತಿಯಾಗಿ ಹಲವಾರು ಜನ ಈ ವಿಜ್ಞಾನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ನಿರಂತರವಾಗಿ ಇವತ್ತು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾದಂಥ ಮನಸ್ಥಿತಿಯನ್ನ ತಾವು ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳನ್ನ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ಮಕ್ಕಳಾದ ಹೊಸದೊಡ್ಡಿಯ ಸಾಯಿ ಕೃಷ್ಣ ವಿದ್ಯಾಮಂದಿರದ ಎಸ್ ಯಾಮಿನಿ, ಬೀದರ್ನ ಗುರುನಾನಕ್ ಸ್ವತಂತ್ರ PU ಕಾಲೇಜಿನ ಕಿರತ್ ಕೌರ್, ಹೊಸಹಳ್ಳಿಯ ಟ್ರೈಬಲ್ ಸೆಂಟರ್ ಫಾರ್ ಲರ್ನಿಂಗ್ನ ರೇಷ್ಮಾ ವಿವೇಕ್ ಹಾಗೂ ಕಗ್ಗಲೀಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಲಕ್ಷ್ಮೀ ಜಿ ಇವರುಗಳನ್ನು ಅಭಿನಂದಿಸಿ ಪುರಸ್ಕರಿಸಲಾಯಿತು. ವಿಜ್ಞಾನಕ್ಕೂ ಮನುಷ್ಯನಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ನಾವು ಯೋಚನೆ ಮಾಡ್ತಾ ಹೋದಾಗ ನಮ್ಮೆಲ್ಲರಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಪ್ರಪಂಚವನ್ನು ನೋಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಸೌಲಭ್ಯ ಇದೆ, ನಮ್ಮಲ್ಲಿ ಏನು ಉಪಕರಣಗಳಿದೆ ಅಂತ ನಾವು ಯೋಚನೆ ಮಾಡಿದಾಗ
ನಿಮಗೆಲ್ರಿಗೂ ವಿದಿತವಾಗಿರ್ಬೋದು, ನಿಮ್ಮೆಲ್ಲರಲ್ಲೂ ಒಂದು 5 ಇಂದ್ರಿಯಗಳಿದೆ. ಜ್ಞಾನೇಂದ್ರಿಯ ಅಂತ ಕರಿತೀವಿ ಅದಕ್ಕೆ. ಈಗ ನೀವೇನಾದ್ರು ನೋಡಬೇಕಾದ್ರೆ ನಿಮ್ಮ ಹತ್ರ ಏನಿದೆ ನಿಮ್ಮ ಹತ್ರ? ನೀವೇನಾದ್ರು ನೋಡಬೇಕಾದ್ರೆ ನೀವೇನನ್ನು ಉಪಯೋಗಿಸ್ತೀರ? ಕಣ್ಣಿಲ್ಲದೆ ಇದ್ದರೆ ನಿಮಗೆ ನೋಡೋದಕ್ಕಾಗಲ್ಲ. ಅದೇ ರೀತಿ ನೀವೇನಾದ್ರು ಕೇಳಬೇಕಾದ್ರೆ ಕಿವಿ ಇದೆ. ಜೊತೆಗೆ ನಿಮ್ಗೇನಾದ್ರು ವಾಸನೆ ಕಂಡುಹಿಡ್ಕೋಬೇಕಾದ್ರೆ ರುಚಿಗೆ, ಹಾಗೆ ಏನಾದ್ರು ಸ್ಪರ್ಶ ಮಾಡೋದಕ್ಕೆ ಚರ್ಮ ಇದೆ. ಅಂದರೆ ನಮ್ಮೆಲ್ರಿಗೂ ಈ 5 ಜ್ಞಾನೇಂದ್ರಿಯಗಳ ಮೂಲಕ ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿ ನಮ್ಮೆಲ್ಲರಲ್ಲೂ ಒಂದು 5 ಕರ್ಮೇಂದ್ರಿಯ ಅಂತ ಹೇಳ್ತೀವಿ, ಕರ್ಮೇಂದ್ರಿಯಗಳಿದೆ. ನೀವೇನಾದ್ರು ಕೆಲಸ ಮಾಡಬೇಕಾದ್ರೆ ಏನು ಉಪಯೋಗಿಸ್ತೀರಾ? ಕೈ ಉಪಯೋಗಿಸ್ತೀರಾ. ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಕಾಲು ಇಲ್ಲದೆ ಇದ್ರೆ ನಿಮ್ಗೆ ಓಡಾಡೋಕ್ಕಾಗಲ್ಲ. ಅದೇ ರೀತಿ ನಿಮ್ಮಲ್ಲಿ ಇನ್ನೂ 3 ಇಂದ್ರಿಯಗಳಿದೆ. ಅದನ್ನು 5 ಕರ್ಮೇಂದ್ರಿಯಗಳು ಅಂತೀವಿ. ಅದರಲ್ಲಿ 2 ಹೇಳಿದ್ವಿ, ಕೈ ಕಾಲು. ಅದು ಬಿಟ್ಟರೆ ನೀವು ನಿಮ್ಮ ಕೆಲಸವನ್ನು ಮಾಡಬೇಕಾದ್ರೆ, ನೀವೇನಾದ್ರು ವಿಷಯನ ಬೇರೆಯವ್ರಿಗೆ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ? ನಿಮ್ಮ ಶಬ್ದ ಹೊರಡಿಸ್ತೀರಲ್ವ, ಏನಾದ್ರು ಮಾತಾಡಬೇಕಾದ್ರೆ ಆ ಶಬ್ದ ಹೊರಡಿಸೋದಕ್ಕೆ ನಿಮ್ಮಲ್ಲಿ ಒಂದು ಇಂದ್ರಿಯ ಇದೆ. ಅದನ್ನು ವಾಯ್ಸ್ ಜನರೇಷನ್ ಅಥವಾ ವಾಕ್ ಅಂತೀವಿ. ಈ 3 ಇಂದ್ರಿಯಗಳ ಮೂಲಕ ನೀವು ಎಲ್ಲ ಹೊರಗಡೆ ಕೆಲಸ ಮಾಡಬೇಕಾದಾಗ, ಓಡಾಡಬೇಕಾದ್ರೆ ಕಾಲು, ಕೆಲಸ ಮಾಡೋದಕ್ಕೆ ಕೈ, ಅದೇ ರೀತಿ ಮಾತಾಡೋದಕ್ಕೆ ವಾಕ್. ಅದೇ ಥರ ನಿಮ್ಮಲ್ಲಿ ಇನ್ನೂ 2 ಕರ್ಮೇಂದ್ರಿಯಗಳಿದೆ. ಅದನ್ನೇನು ಅಂತ ನಿಮಗೆ ಹೋಮ್ವರ್ಕ್ ಬಿಟ್ಟಿರ್ತೀನಿ, ಮನೆಯಲ್ಲಿ ಹುಡುಕೊಳ್ಳಿ. ಜೊತೆಗೆ ಈ 5 ಇಂದ್ರಿಯಗಳಿಂದ ಏನಾದ್ರು ಮಾಹಿತಿ ಸಿಗುತ್ತಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಏನಿದೆ ಅಂತ ಕೇಳಿದ್ರೆ ನೀವೇನು ಹೇಳ್ಬೋದು? ಹೇಗೆ ನೀವು ನೋಡಿದ್ದು ನಿಮಗೆ ವಿದಿತ ಆಗುತ್ತೆ, ಕೇಳಿದ್ದು ಅರ್ಥ ಆಗುತ್ತೆ? ನಿಮ್ಮೆಲ್ಲರಲ್ಲೂ ಒಂದು ಅಸಲಿ ಇಂಟೆಲಿಜೆನ್ಸ್ ಅಥವಾ ಒಂದು ಕಂಟ್ರೋಲರ್ ಇದೆ. ಅದನ್ನೇ ನೀವು ಬ್ರೈನ್ ಅನ್ಕೋಬೋದು ಅಥವಾ ಇನ್ನೂ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಆದರೆ ನಿಮ್ಮೆಲ್ಲರಲ್ಲೂ ಒಂದು ಇಂಟೆಲಿಜೆನ್ಸ್ ಇದೆ. ಅದರ ಕೆಲಸ ಏನಪ್ಪ ಅಂದರೆ, ನಿಮಗೆ ಜ್ಞಾನೇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ನಿಮಗೆ ನಿಮ್ಮ ಕೈ ಕಾಲುಗಳಲ್ಲಿ ಕೆಲಸ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಈಗ ನಾನೇನಾದ್ರು ನಿನ್ನ ಹೆಸರೇನಪ್ಪ ಅಥವಾ ನಿನ್ನ ಹೆಸರೇನಮ್ಮ ಅಂತ ಕೇಳಿದ್ರೆ ನೀವು ಹೇಗೆ ಹೇಳ್ತೀರಾ? ನಿಮ್ಮಲ್ಲಿರೋ ಇಂಟೆಲಿಜೆನ್ಸ್ ಏನು ಮಾಡುತ್ತೆ, ನಿಮ್ಮ ಕಿವಿಯಿಂದ ಪ್ರಶ್ನೆ ಕೇಳಿಸ್ಕೊಂಡು ತಿಳ್ಕೊಂಡು ತನ್ನ ಮೆಮೊರಿನಲ್ಲಿ ಹುಡುಕುತ್ತೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ. ಆ ಉತ್ತರ ಹುಡುಕಿ ತನ್ನ ವಾಯ್ಸ್ ಜನರೇಷನಿಂದ ಹೊರಡಿಸುತ್ತೆ. ಅಂದರೆ ಮುಖ್ಯವಾಗಿ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಲ್ಲೂ ಒಂದು ಅಸಾಧಾರಣವಾದ ಇಂಟೆಲಿಜೆನ್ಸ್ ಇದೆ. ಜೊತೆಗೆ ಜ್ಞಾನೇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ. ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನು ಹುಟ್ಟಿದಾಗ್ಲಿಂದ ಶುರು ಮಾಡ್ತಾ ಹಂತವಾಗಿ ಬೆಳೆಸ್ಕೊತಾ ಬರ್ತೀವಿ. ಈಗ ನಾವೆಲ್ಲ ಕರ್ನಾಟಕದಲ್ಲಿ ಹುಟ್ಟಿದರೆ ಯಾವ ಭಾಷೆ ಮಾತಾಡ್ತೀವಿ? ಅದೇ ಏನಾದ್ರು ನಾವು ಕರ್ನಾಟಕ ಅಲ್ಲದೆ ಜರ್ಮನಿನಲ್ಲಿ ಹುಟ್ಟಿದರೆ ಯಾವ ಭಾಷೆ ಮಾತಾಡ್ತಿದ್ವಿ? ಯಾಕೆ ಅಂತ ಯೋಚನೆ ಮಾಡಿದ್ರೆ ನಿಮ್ಗೇನು ಅನ್ನಿಸ್ಬೋದು? ಏನಕ್ಕೆ ನಾವು ನಮ್ಮ ಸುತ್ತಮುತ್ತಲು ನಾವು ಮಗುವಾಗಿ ಈ ಪ್ರಪಂಚಕ್ಕೆ ಬಂದಾಗ ನಮ್ಮ ಸುತ್ತಮುತ್ತಲು ಏನು ಶಬ್ದ ಕೇಳಿಸ್ತಾ ಇದೆ, ಅದೇ ಶಬ್ದವನ್ನು ನಮ್ಮ ಕಿವಿ ಮೂಲಕ ಕೇಳಿಸ್ಕೊತೀವಿ. ನಮ್ಮಲ್ಲಿರೋ ಕಂಟ್ರೋಲರ್ ಏನು ಮಾಡುತ್ತೆ, ಈ ಒಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಜೊತೆಗೆ ಅದೇ ಶಬ್ದವನ್ನು ಹೊರಡಿಸೋದಕ್ಕೆ ತನ್ನ ವಾಯ್ಸ್ ಸಿಸ್ಟಮ್ಗೆ ಕಮಾಂಡ್ಗಳನ್ನು ಕೊಡ್ತಾ ಬೆಳೆಸ್ಕೊತಾ ಬರುತ್ತೆ. ಅಂದರೆ ಮಗು ತನ್ನ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನು ನೋಡಿ ತನ್ನನ್ನು ತಾನು ಬೆಳೆಸ್ಕೊಳ್ಳುತ್ತೆ. ಅದೇ ಕಾರಣದಿಂದ ಈಗ ಬೇರೆ ಬೇರೆ ಮಕ್ಕಳಿಗೆ ಅವ್ರಿಗೆ ಸಿಗೋ ವಾತಾವರಣದ ಪ್ರಕಾರ ತಮ್ಮ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹೀಗೆ ನೋಡಿದಾಗ ನಿಮಗೆ ಕೆಲವು ಸರಿ ಅನ್ನಿಸ್ಬೋದು, ನಿಮಗೆ ಈ ಪಟ್ಟಣಗಳದ್ದು ಹುಟ್ಟಿದರೆ ಚೆನ್ನಾಗಿರುತ್ತೆ ಅಂತ. ಆದರೆ ನಿಜವಾಗ್ಲೂ ನೀವು ಯೋಚನೆ ಮಾಡಬೇಕು ಅಂದರೆ, ನಿಮ್ಮಲ್ಲಿರೋ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ, ತನಗಿರ್ತಕ್ಕಂಥ ಎಲ್ಲ ಸಾಧನಗಳನ್ನು ಯಾವ ರೀತಿ ಬೆಳೆಸ್ಕೋಬೇಕು, ಹೇಗೆ ಬೆಳೆಸ್ಕೊಂಡ್ರೆ ತನ್ನನ್ನು ತಾನು ಉಪಯೋಗಕ್ಕೆ ತರ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇರುತ್ತೆ. ಆ ರೀತಿ ಇರುವಾಗ ಪ್ರತಿಯೊಬ್ಬ ಮಗುವಿನಲ್ಲೂ ಒಂದು ವಿಜ್ಞಾನಿ ಇದೆ.
ನೀವು ಕೇಳಿರ್ಬೋದು ಸರ್ ಸಿ ವಿ ರಾಮನ್ ಬಗ್ಗೆನೇ ಯೋಚನೆ ಮಾಡುವಾಗ ಸರ್ ಸಿ ವಿ ರಾಮನ್ಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತಂತೆ, ಏನದು ಈ ಆಕಾಶ ಏಕೆ ನೀಲಿ ಬಣ್ಣ ಇದೆ ಅಂತ. ಅವರು ತಮ್ಮ ಸುತ್ತಮುತ್ತಲಿದ್ದವ್ರಿಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಂತೆ, ಏನಕ್ಕೆ ಆಕಾಶ ನೀಲಿ ಇದೆ. ಯಾರೂ ಅವ್ರಿಗೆ ಸಮಂಜಸವಾದ ಉತ್ತರ ಕೊಡಲಿಲ್ಲ. ಆದರೆ ಅವರೇನು ಮಾಡಿದ್ರು, ಬೇರೆ ಯಾರೂ ಉತ್ತರ ಕೊಡದೇ ಇದ್ದಾಗ ತಾವೇ ಆ ಪ್ರಶ್ನೆಗೆ ಉತ್ತರ ಕಂಡುಹಿಡ್ದು ರಾಮನ್ ಎಫೆಕ್ಟ್ಗೂ ಅದೇ ಕಾರಣ ಆಯಿತು. ಅಂದರೆ ನಿಮ್ಮೆಲ್ಲರಲ್ಲೂ ಒಬ್ಬ ವಿಜ್ಞಾನಿ ಇದ್ದಾರೆ. ಆ ವಿಜ್ಞಾನಿಯನ್ನು ನೀವು ಹೊರತರೋದಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲರಲ್ಲೂ ಅದು ಸಾಧ್ಯತೆ ಇದೆ. ಮೂಢನಂಬಿಕೆ, ಕಂದಾಚಾರ, ಗೊಡ್ಡು ಸಂಪ್ರದಾಯ, ಜಾತೀಯತೆ ಇವೆಲ್ಲವನ್ನು ನಿವಾರಿಸಬೇಕಾಗಿದೆ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಮೂಲಕ ಸಮಾಜವನ್ನು ಕಟ್ಟುವುದೇ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕು. ಇಂತಹ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ದಿನ ಸರ್ ಸಿ ವಿ ರಾಮನ್, ಸುಬ್ರಹ್ಮಣ್ಯ ಚಂದ್ರಶೇಖರ್, ಹರ್ಗೋವಿಂದ್ ಖೊರಾನ, ಹೋಮಿ ಬಾಬಾ, ಸಿ ವಿ ಸುಬ್ರಹ್ಮಣ್ಯಂ, ಕುರಿಯನ್ ವರ್ಗೀಸ್ ಹಾಗೂ ಇನ್ನಿತರ ಎಲ್ಲ ಮಹನೀಯರನ್ನು ನೆನೆಯುವುದು ನಮ್ಮ ಕರ್ತವ್ಯವಾಗುತ್ತೆ. ಹೀಗೆ ವೈಜ್ಞಾನಿಕ ಸಮಾಜವನ್ನು ನಿರ್ಮಿಸುವಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತವಾಗುವ ಅವಶ್ಯಕತೆ ಇದೆ. ಕೆಲವು ನುಡಿಗಟ್ಟುಗಳಿದ್ದಾವೆ, ಇವು ನೀವು ಕೇಳಿರ್ತೀರ. ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತಂ. ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತಂ ಸರ್ವಾಸ್ತು ಮೇ ಜ್ಞಾನ ವಿಜ್ಞಾನ ಧಾರ. ಅಂದರೆ ಬರೀ ಜ್ಞಾನ ವಿಜ್ಞಾನ ಆವಿಷ್ಕಾರ ಇದ್ದರೆ ಸಾಲದು, ಇವೆಲ್ಲವೂ ಮಾನವೀಯತೆಯ ಅಡಿಪಾಯದಲ್ಲಿ ಇರಬೇಕು. ಮಾನವೀಯತೆಯ ಅಡಿಪಾಯದಲ್ಲಿ ಇವನ್ನೆಲ್ಲ ನಾವು ಬೆಳೆಸಬೇಕು. ಆವಾಗ ಮಾನವೀಯ ಮತ್ತು ವೈಜ್ಞಾನಿಕ ವಿಚಾರವಂತ ಸಮಾಜವನ್ನು ನಿರ್ಮಿಸಲು ನಮಗೆ ಸಾಧ್ಯವಾಗುತ್ತೆ. ನಮ್ಮ ಇಲಾಖೆಯ ಯಾವ ರೀತಿಯಾಗಿ ರಾಜ್ಯದಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು, ಅದರ ಮುಖಾಂತರ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಅವಕಾಶಗಳು ಕಲ್ಪಿಸಬೇಕಂತೇಳಿ ಪ್ರಯತ್ನ ನಡೆದಿದೆ. ಆ ದಿಶೆಯಲ್ಲಿ ನಮ್ಮ ಕಾರ್ಯದರ್ಶಿಗಳೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿಗಾಗಲೇ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಅನುಕೂಲವಾಗಿ ಇವತ್ತು ತಾಳನಾಳೆಗಳನ್ನ ಪ್ರಾರಂಭ ಮಾಡಬೇಕು, ಲ್ಯಾಬ್ರೇಟರೀಸನ್ನು ಪ್ರಾರಂಭ ಮಾಡಬೇಕು, ಜಿಲ್ಲಾ ಮಟ್ಟದಲ್ಲಿ ನಾವು ಸೈನ್ಸ್ ಸೆಂಟರ್ಸನ್ನು ಪ್ರಾರಂಭ ಮಾಡಬೇಕು. ಈ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸೈನ್ಸ್ ಸಿಟಿನ ಪ್ರಾರಂಭ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಕ್ವಾಂಟಮ್ ಹಬ್ಬನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಅನೇಕ ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಮಕ್ಕಳಿಗಿರುವಂಥ ಒಂದು ಅವಕಾಶಗಳ ಬಗ್ಗೆ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ. ಅದರ ಜೊತೆಯಲ್ಲಿ ಬರುವಂಥ ದಿನಗಳಲ್ಲಿ ತಮಗೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ, ಮೂಲಭೂತ ಸೌಲಭ್ಯ ಬಳಸ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಈಗಾಗಲೇ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಈಗಾಗಲೇ ವಿಶ್ವದಲ್ಲಿ ಅನೇಕ ರೀತಿಯಾದಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ಸಹಿತ ರಾಜ್ಯ ಸರ್ಕಾರ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ನಮ್ಮ AIC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಖಾಂತರ ಮತ್ತು ಇರತಕ್ಕಂಥ ಅನೇಕ ನಮ್ಮ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ಅನೇಕ ಪ್ರಮುಖರು ಮಾಡುವಂಥ ಒಂದು ಪ್ರಯತ್ನಗಳ ಮುಖಾಂತರ ಕರ್ನಾಟಕ ಇವತ್ತು ಇಡೀ ವಿಶ್ವದಲ್ಲೇ ನಮ್ಮ ಬ್ಯಾಂಗ್ಳೂರಿನ ಒಂದು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡೋದ್ರ ಜೊತೆಯಲ್ಲಿ ಇವತ್ತು ತಾವೆಲ್ಲ ಮಕ್ಕಳು ಬರುವಂಥ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಹೆಸರು ತರ್ತಕ್ಕಂಥ ರೀತಿಯಲ್ಲಿ ತಮ್ಮ ಪ್ರಯತ್ನ ಮುಂದುವರಲಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸೋದು, ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಅನೇಕರು ಕಾರಣರಾಗಿದ್ದಾರೆ. ಅವರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸೋದು ನನ್ನ ಕರ್ತವ್ಯ. ಇಂದು ನಾವೆಲ್ಲರಿಗೂ ಸ್ಮರಣಿಕೆಯನ್ನು ಏನು ಕೊಡ್ತಾ ಇದ್ದೀವಿ, ಮೆಮೆಂಟೋ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಅದು ನಮ್ಮ ಭಾರತ ಸಾಧಿಸಿದಂತಹ ಮಂಗಳ ಕಕ್ಷಾ ಅಭಿಯಾನ ನೌಕೆಯ ಒಂದು ಸಣ್ಣ ಮಾದರಿ ಇದು, ಆ ಸ್ಪೇಸ್ ಕ್ರಾಫ್ಟ್. ಹಾಗಾಗಿ ವಿಜ್ಞಾನ ದಿನದಂದು ಇದಕ್ಕೆ ಒಂದು ವಿಶೇಷವಾದ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರಾಮುಖ್ಯ ಇದೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಗ್ರೀನ್ ಸಿಂಥಸಿಸ್ ಆಫ್ ಕಾಪರ್ ಸ್ಯಾಪನ್ ಆ್ಯಂಡ್ ಕ್ಯಾಪ್ಟ್ ಕಾಪರ್ ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದ್ರಲ್ಲಿ ನಾವು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದು ಆರ್ಟಿಕಲ್ ಎಲ್ಲ ಬರೆದು ಅದನ್ನು ಪಬ್ಲಿಷ್ ಮಾಡಿದಾಗ ನಮಗೆ ಈ ಒಂದು
ಈ ವೇದಿಕೆ ಮೇಲೆ ನಮಗೆ ಮಾತಾಡೋಂಥ ಅವಕಾಶ ಸಿಕ್ಕಿದೆ. ಸೊ ನಾನು ಬೇರೆಯವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾನೊಬ್ಬಳೇ ಅಲ್ಲ ಮಾಡೋದು, ಬೇರೆಯವ್ರ ಕೈಲೂ ಎಲ್ಲ ಆಗುತ್ತೆ. ಎಲ್ಲ ಬೇರೆಯವರು ಅವ್ರ ಎಜುಕೇಷನ್ನ ತುಂಬ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಟಾಪಿಕ್ ಬಂದ್ಬಿಟ್ಟು ಗ್ರೀನ್ ಸಿಂಥಸಿಸ್ ಆಫ್ ನ್ಯಾನೋ ಪಾರ್ಟಿಕಲ್ಸ್, ಕಾಪರ್ ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ಸ್. ಸೊ ಇದು ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಮುಂದೆ ತುಂಬ ಓದೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೈನ್ಸ್ ಅಂದ್ರೇ ಇಂಟ್ರೆಸ್ಟ್ ಇಲ್ದಿರ ಇದ್ದವಳು ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದು ಈ ಸೈನ್ಸ್ ತೊಗೋಬೇಕು ಅಂತ ಇದ್ದೀನಿ. Our project is titled as Nature to Nanotech, Synthesis of Saponin Cap Nanoparticles and its biomedical application. So in this project, sustainable development was the main goal of this project, and we did this project so that we could get better results, and we could help the environment for future use. ವಿ 4 were in one team. ನಾವು 4 ಜನ ಒಂದೇ ಟೀಮಲ್ಲಿ ವರ್ಕ್ ಮಾಡಿದ್ದು. ಆ್ಯಂಡ್ ಇವರೆಲ್ಲ ಹೇಳ್ದಂಗೆ ಸೇಮ್ ಒಂದು ಟಾಪಿಕ್ ಮೇಲೆ ವರ್ಕ್ ಮಾಡಿದ್ದು ನಾವು. ಆ್ಯಂಡ್ ನಾವು ಮಾಡಿದ್ದು ಸ್ಯಾಪೋನಿನ್ ಅನ್ನೋ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಮೇಲೆ. ದಟ್ ವಾಸಂಟ್ ಬಿಫೋರ್ ಅದನ್ನು ಯೂಸ್ ಮಾಡಿ ಯಾರೂ ಮಾಡಿರಲಿಲ್ಲ. ಸೊ ವಿ ಆರ್ ಹ್ಯಾಪಿ ಫಾರ್ ಇಟ್, ಆ್ಯಂಡ್ ನಾವು ರೆಕಗ್ನೈಸ್ ಆಗಿ ನಮಗೆ ಪ್ರೈಸ್ ಕೊಟ್ಟಿದ್ದು ರಿಯಲಿ ಅ ಗ್ರೇಟ್ ಥಿಂಗ್, ಆ್ಯಂಡ್ ವಿ ಆರ್ ಆಲ್ವೇಸ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ತಾರಾಲಯದ ಆವರಣದಲ್ಲಿ ಕೆಲವು ಚುಟುಕಾದ ಮೋಜಿನ ವೈಜ್ಞಾನಿಕ ಪ್ರದರ್ಶನಗಳನ್ನೂ ಆಯೋಜಿಸಲಾಗಿತ್ತು. ಈ ಸಂಭ್ರಮದ ಆಚರಣೆಯಿಂದ ವಿಜ್ಞಾನ ಕಬ್ಬಿಣದ ಕಡಲೆಯಲ್ಲ, ಬದಲಾಗಿ ಮೋಜಿನ ರುಚಿ ತಿನಿಸು ಎಂಬುದನ್ನು ಪ್ರೇಕ್ಷಕರು ತುಸುವಾದರೂ ಮನಗಂಡಂತಿತ್ತು. When I put water into the rocket, it doesn't go up. But when you pressurize it up to 3 atmospheres, what is the atmospheric pressure? 14.7 pounds per square inch, we say in fact, or roughly 1 kg per centimeter square, something like that. Here, Mr. Patil, now you see 3 times the pressure. Oh, inon salpane jaasti ide parayilla. Okay, he has given, and let me tell you, when you see the water, pressurized water cannot come out now. But when I pull the lanyard there, that is the thread, that plug comes out, and water and air mixture which is under pressure, it gushes out, and the rocket goes up. So this is action, that is reaction. That is Newton's third law of motion. Now, let me tell you, are you ready? 3, 2, 1, now! Oh my goodness. ಇವತ್ತು ಜಾಸ್ತಿ ದೊಡ್ಡವ್ರ ಬಗ್ಗೆ ಗೊತ್ತಾಯ್ತು. ಆದ್ಮೇಲೆ ಪ್ಲಾನೆಟ್ಸ್, ಮೂನ್ ಅರ್ಥಿಂದ ಎಷ್ಟು ಫಾರ್ ಐತೆ, ಚಂದ್ರಯಾನ್ 3ನ ನೋಡಿದ್ವಿ, ಇದನ್ನೆಲ್ಲ ಕಲ್ತ್ಕೊಂಡಿದ್ವಿ. ಸೊ ನಾವು ಅವ್ರ ಥರ ದೊಡ್ಡವರಾಗಬೇಕು ಅಂತ ಅಷ್ಟೇ. ಪ್ರೋಗ್ರಾಮ್ನಲ್ಲಿ ಬಂದು ಎಷ್ಟು ಚೆನ್ನಾಗಿತ್ತು. 4 ಅಕ್ಕಗಳು ಚೆನ್ನಾಗಿ ಹಾಡೋಕೆ ಮಾಡಿ ಒಂದು ಟ್ರಾಫಿ ತಗೊಂಡಿದ್ದಾರೆ. ತುಂಬ ಖುಷಿ ಆಯಿತು. ನನಗೂ ಆಸೆ ಇದೆ ಆ ಥರ ಹೋಗೋಕ್ಕೆ. ನಾನು ದೊಡ್ಡವಳಾಗಿ ಆಸ್ಟ್ರೋನಾಟ್ ಆಗಿ ಆ ಥರ ಅವಾರ್ಡ್ ತಗೋತೀನಿ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಹಾಗೂ ವಿಜ್ಞಾನ ವಸ್ತು ಸಂಗ್ರಹಾಲಯಗಳ ರಾಷ್ಟ್ರೀಯ ಸಮಿತಿಯ ಸಹಯೋಗದಲ್ಲಿ ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯವು ತನ್ನ ಪ್ರಾಂಗಣದಲ್ಲಿ ರಾಷ್ಟ್ರೀಯ ವಿಜ್ಞಾನ ಸಪ್ತಾಹವನ್ನು ಇತ್ತೀಚೆಗೆ ಹಮ್ಮಿಕೊಂಡಿತ್ತು. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಸಿ.ವಿ. ರಾಮನ್ ರವರು ತಮ್ಮ ರಾಮನ್ ಎಫೆಕ್ಟ್ ಅನ್ನೋದನ್ನು ಇಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಅನೌನ್ಸ್ ಮಾಡಿದ್ರು. ಆಮೇಲೆ ಅದಕ್ಕೆ ರಾಮನ್ ಎಫೆಕ್ಟ್ಗೇನೆ ನೊಬೆಲ್ ಪ್ರೈಸ್ ಕೂಡ ಸಿಕ್ತು. ಹಾಗಾಗಿ ನಮ್ಮ ದೇಶದಲ್ಲಿ ಈ ದಿವಸವನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ. ಈ ವಿಜ್ಞಾನ ದಿನಾಚರಣೆಯ ದಿವಸ ಎಲ್ಲ ಮಕ್ಕಳು ಕೂಡ VITMಗೆ ಬರ್ತಾರೆ. ಇಲ್ಲಿರುವಂತಹ ಸೈನ್ಸ್ ಎಕ್ಸಿಬಿಟ್ಸ್ ಏನಿದೆ, ವಿಜ್ಞಾನ ಪ್ರದರ್ಶಿಕೆಗಳು, ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಇತ್ಯಾದಿಗಳನ್ನು ನೋಡ್ತಾರೆ. ಒಟ್ಟಿನಲ್ಲಿ ಇವತ್ತಿನ ದಿವಸ ಇಲ್ಲಿ ವಿಜ್ಞಾನದ ಬಗ್ಗೆ ಒಂದು ಆಕರ್ಷಣೆ ಮತ್ತು ವಿಜ್ಞಾನದ ಬಗ್ಗೆ ತಿಳುವಳಿಕೆ ಮತ್ತು ವಿಜ್ಞಾನದ ಬಗ್ಗೆ ಜ್ಞಾನ ಈ ಮಕ್ಕಳಿಗೆ ಸಿಗುತ್ತೆ. ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಖ್ಯಾತ ಭೌತಶಾಸ್ತ್ರಜ್ಞ ಹಾಗೂ ಲೇಖಕರಾದ ಪದ್ಮಶ್ರೀ ಪ್ರೊಫೆಸರ್ H.C. ವರ್ಮಾ ಅವರೊಂದಿಗೆ ಜರುಗಿದ ಬೆಳಕಿನ ಗುಣಲಕ್ಷಣಗಳ ಕುರಿತಾದ ಅರ್ಥಪೂರ್ಣ ಸಂವಾದ. ಕೌತುಕಪೂರ್ಣ ದೃಷ್ಟಿಯುಳ್ಳ ಹಲವಾರು ಶಾಲಾ ಮಕ್ಕಳು ಲವಲವಿಕೆಯಿಂದ ಈ ಸಂವಾದದಲ್ಲಿ ಭಾಗವಹಿಸಿದ್ರು. ಅನವರತವಾಗಿ ಪ್ರಶ್ನೆಗಳು ಹುಟ್ಟಲಿ, ವಿಜ್ಞಾನ ಅವಿರತವಾಗಿ ಮಿನುಗುತ್ತಿರಲಿ ಎಂಬುದು ನಮ್ಮ ಆಶಯ.
Today, when we have this session, as again Biswal has told, and you can all see on the screen that we have Professor H.C. Verma for conducting a demonstration session for us along with a lecture on the properties of light. I'm sure all of you have had the chapter. You have a chapter in your classes. Anyone who has not studied about light, the basics, or you have seen light? We all see light, right? So even we study or we don't study, light has taught us quite a lot. Okay, and yesterday we had teachers training workshop for us. So we have got certain accumulated knowledge already about it, and we are truly, I'm telling you, before this session starts, there is an amazing experience awaiting you. So I welcome all the audience that have taken out time on a week. The IITians, not only the engineers, but artists, writers, and teachers. Absolutely, it's so. That's what you are going to see today. So please keep alert for the session. So I would continue with the bio once again. He has written several influential books on the physics, and is best known for his 2-volume book, The Concepts of Physics. Color, and why color has changed? Because of scattering and different amount of scattering of different colors. Red is scattered least and blue is scattered most, and in between is that Vibgyor, right? From red to blue and violet. So that sequence is there. In that sequence, that scattered intensity proportion will change. So if light is coming from the sun directly, it's white light. Sun always emits white light. Is it okay? Why? In the morning, I see that in the morning it emits red light. We see red. Sun is red. And in the noon time, it's white. Okay? So it's that sun emits red light in the morning because I see it is red, and white light in the noon time or 10 o'clock or 11 o'clock because it becomes white. Is it that? No, the sun does not know your 10 a.m. or 6 a.m. or 5 p.m. The sun keeps shining in the same way, right? It's your earth which is rotating. You have made morning. This is the morning time. This is the evening time because of the earth's rotation. Sun is always emitting which color? White color. But when the light comes from the sun or around to us, the red color is what? Least scattered or most scattered? Least scattered. That means lot of red will come into my eye, and the blue has scattered this side, that side, that side, that side. Green has scattered this side, that side. So the light which is entering our eyes seems to be red because the green, blue, violet, they have scattered out in the path. ರಾಮಾನುಜನ್ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಜಾಸ್ತಿ ಕೊಟ್ಟರು. ಈಗ H.C. ವರ್ಮಾ ಅವರು ತುಂಬ ತಿಳುವಳಿಕೆ ಕೊಟ್ಟರು, ಹೆಂಗೆ ಆ ವರ್ಕ್ ಆಯಿತು ಮತ್ತು ಅದು ಹೆಂಗೆ ಪರ್ಫಾರ್ಮ್ ಆಯಿತು ಅಂತ. ನಮಗೆ ಹೆಂಗೆ ಕ್ಯೂರಿಯಾಸಿಟಿ ಕೊಡ್ತಾರೆ ಮತ್ತು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಕೊಡ್ತಾರೆ.